ನಮಸ್ಕಾರ ಸ್ನೇಹಿತರೆ, ರೈತ ದರ್ಪಣ ಅಡಿಕೆ ಮಾರುಕಟ್ಟೆ ವಿಶ್ಲೇಷಣೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಈ ವಾರದ ಕರ್ನಾಟಕದ ಪ್ರಮುಖ APMC ಮಾರುಕಟ್ಟೆಗಳ ಅಡಿಕೆ ವಹಿವಾಟಿನ ಸಂಪೂರ್ಣ ಚಿತ್ರಣ. ಇಂದಿನ ವಿಡಿಯೋದಲ್ಲಿ ಯಾವ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಅಡಿಕೆ ಮಾರಾಟವಾಗಿದೆ, ಒಟ್ಟು ಎಷ್ಟು ಪ್ರಮಾಣದ ಅಡಿಕೆ ವಹಿವಾಟಾಗಿದೆ, ರಾಶಿ, ಚಾಳಿ, ಗೊರಬಲು, ಬಿಳಿ ಅಥವಾ ಇತರ ತಳಿಗಳು ಎಷ್ಟೆಷ್ಟು ಬೆಲೆ ಮತ್ತು ಎಷ್ಟೆಷ್ಟು ಕ್ವಿಂಟಾಲಲ್ಲಿ ವಹಿವಾಟಾಗಿದೆ, ಹಾಗೆ ಕಳೆದ ವಾರಕ್ಕೆ ಹೋಲಿಸಿದ್ರೆ ಬೆಲೆ ಏರಿಕೆಯಾಗಿದೆಯಾ, ಇಳಿಕೆಯಾಗಿದೆಯಾ, ದಿನನಿತ್ಯದ ಟ್ರೆಂಡ್ ನೋಡಿದ್ರೆ ಯಾವ ದಿನ ಹೆಚ್ಚು ಬೆಲೆ ಸಿಕ್ಕಿದೆ, ಯಾವ ದಿನ ಕಡಿಮೆ ಬೆಲೆ ಸಿಕ್ಕಿದೆ, ಹಾಗೆ ಮುಂದಿನ ವಾರ ದಿಕ್ಕು ಹೇಗಿರ್ಬೋದು ಅಂತ ನೋಡೋಣ. ಹಾಗಿದ್ರೆ ಶುರು ಮಾಡೋಣ ಬನ್ನಿ. ಈ ಡೇಟಾ ಏನಿದೆ ನಮ್ಮ ಹತ್ರ, ಇದು ಕರ್ನಾಟಕದ ವಿವಿಧ APMC ರಿಪೋರ್ಟ್ ಮಾಡಿರೋ ನಂಬರು. ಗೌರ್ಮೆಂಟ್ ಏನು ಅವರ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಆ ನಂಬರ್ನ ತೊಗೊಬಂದಿದ್ದೀವಿ. ಇದು ಲೆಜಿಟಿಮೇಟ್ ಡೇಟಾ, ಯಾವುದೇ ಬ್ರೋಕರ್ ಹತ್ರ ಇಸ್ಕೊಂಡ್ಬಂದಿರೋದು ಇಲ್ಲ, APMCಗೆ ಹೋಗಿ ನಾವು ತೊಗೊಂಬಂದಿರೋದಲ್ಲ. APMCಗಳು ಗೌರ್ಮೆಂಟ್ಗೆ ಏನು ನಂಬರ್ ರಿಪೋರ್ಟ್ ಮಾಡಿದ್ದಾರೆ ಆ ಡೇಟಾ ಇಲ್ಲಿದೆ. ಸೊ ನಿಮಗೆ ಲೆಜಿಟಿಮೇಟ್ ಡೇಟಾ ಕೊಡೋದೇ ನಮ್ಮ ಗುರಿ. ಸೊ ಡೀಟೇಲ್ಸ್ ನೋಡೋದಾದರೆ ಯಾವ್ಯಾವ ತಳಿ ಎಷ್ಟೆಷ್ಟು ಆಗಿದೆ ಅಂತ ನೋಡೋಣ ಬನ್ನಿ. ಸೊ ಒಟ್ಟು APMC ಕರ್ನಾಟಕದಲ್ಲಿ ಈ ವಾರ 69,216 ಕ್ವಿಂಟಾಲು ವಹಿವಾಟಾಗಿದೆ. ಅದರಲ್ಲಿ ಟಾಪ್ 5 ಅಂತ ನೋಡಿದ್ರೆ ಇತರೆ ವೆರೈಟಿ 18,568 ಆಗಿದೆ. ರಾಶಿ 17,362 ಕ್ವಿಂಟಾಲ್ ವಹಿವಾಟಾಗಿದೆ. ನ್ಯೂ ವೆರೈಟಿ ಬಂದು 6,762 ಆದರೆ ಓಲ್ಡ್ ವೆರೈಟಿ ಬಂದು 1,011 ಕ್ವಿಂಟಾಲ್ ಆಗಿದೆ. ಹಾಗೆ ಕೋಕಾ ಬಂದು 4,846 ಆಗಿದೆ. ಸೊ ಇದೇ ರೀತಿ ನೀವು ಬೇರೆ ಬೇರೆ ವೆರೈಟೀಸು ಎಷ್ಟೆಷ್ಟು ಕ್ವಿಂಟಾಲಲ್ಲಿ ವಹಿವಾಟಾಗಿದೆ ಅಂತ ಇಲ್ಲಿ ನೋಡ್ಬೋದು. ಸೊ ಅದೇ ಒಂದೊಂದು APMCಲು ಎಷ್ಟೆಷ್ಟು ಕ್ವಿಂಟಾಲು ವಹಿವಾಟಾಗಿದೆ, ಹಾಗೆ ಎಷ್ಟೆಷ್ಟು ಪ್ರೈಸ್ ಆಗಿದೆ ಅಂತ ನೆಕ್ಸ್ಟು ಮೆಟ್ರಿಕ್ಸ್ಗಳಲ್ಲಿ ನೋಡ್ಬೋದು. ಅದೇ ನಾವು ಇಲ್ಲಿಗ ಮಾರ್ಕೆಟ್ಗಳ ಬಗ್ಗೆ ನೋಡಿದ್ರೆ ಟಾಪ್ 5 ಮಾರ್ಕೆಟ್ಸ್ ಯಾವುದಿದೆ ಅಂದರೆ ಶಿವಮೊಗ್ಗ, ತುರುವೇಕೆರೆ, ಕಡೂರು, ಹೊಳಲ್ಕೆರೆ, ಚನ್ನಗಿರಿ. ಈ ಟಾಪ್ 5 ಮಾರ್ಕೆಟಲ್ಲಿ ಅತಿ ಹೆಚ್ಚು ಕ್ವಿಂಟಾಲಲ್ಲಿ ಅಡಿಕೆ ಈ ವಾರ ವಹಿವಾಟಾಗಿದೆ. ಅದೇ ರೀತಿ ಕಡಿಮೆ ಅಂತ ನೋಡಿದ್ರೆ ನಿಮಗೆ ಆನಗಲ್ಲು, ಗುಬ್ಬಿ, ತಿಪ್ಟೂರು, ಬೇಲೂರು, ಹರಿಯಾಣ ಇದಿಷ್ಟರಲ್ಲಿ ಕಡಿಮೆ ಮಟ್ಟದಲ್ಲಿ ಈ ಅಡಿಕೆ ವಹಿವಾಟಾಗಿದೆ. ಬನ್ನಿ ಒಂದೊಂದು APMCದು ಡೀಟೇಲಾಗಿ ನೋಡೋದಾದರೆ ಇಲ್ಲಿ ನೀವು ಶಿವಮೊಗ್ಗ ತಗೊಂಡ್ರೆ ಅದು ನಮ್ಮ ಟಾಪ್ 1 ಮಾರ್ಕೆಟು, ಕ್ವಿಂಟಾಲ್ ಲೆಕ್ಕದಲ್ಲಿ ವಹಿವಾಟಾಗಿರೋದು. ಇದರಲ್ಲಿ ನೀವು ಯಾವ್ಯಾವ ವೆರೈಟೀಸು ಯಾವ್ಯಾವ ದಿನ ಎಷ್ಟೆಷ್ಟು ಕ್ವಿಂಟಾಲು ವಹಿವಾಟಾಗಿದೆ ಅಂತ ನೋಡ್ಬೋದು. ಸೊ ಈ ವಾರದಲ್ಲಿ ಇತರೆ ಬಂದು 30ನೇ ತಾರೀಕು ಜುಲೈ 30 ಬಂದು 2,859, ಅದು ಹೈಯೆಸ್ಟು ವಹಿವಾಟಾಗಿರೋ ದಿನ. ಅದೇ ರೀತಿ ಟೋಟಲು 4,555 ಕ್ವಿಂಟಾಲು ವಹಿವಾಟಾಗಿದೆ. ಸೊ ರಾಶಿ ನೋಡಿದ್ರೆ 4,464 ಕ್ವಿಂಟಾಲು ವಹಿವಾಟಾಗಿದ್ರೆ ಹೈಯೆಸ್ಟ್ ಬಂದು 28 ಜುಲೈ 1,107 ಕ್ವಿಂಟಾಲು ವಹಿವಾಟಾಗಿದೆ. ಅದೇ ರೀತಿ ನೀವು ಗೊರಬಲು ನೋಡಿದ್ರೆ 3,070 ಕ್ವಿಂಟಾಲ್ ವಹಿವಾಟಾಗಿದೆ ಶಿವಮೊಗ್ಗದಲ್ಲಿ. ಅದರಲ್ಲಿ 28ನೇ ತಾರೀಕು ಅದು ಹೈಯೆಸ್ಟ್ ಕ್ವಾಂಟಿಟಿಲಿ ವಹಿವಾಟಾಗಿದೆ. ಅದೇ ರೀತಿ ಬೆಟ್ಟೆ 76 ಕ್ವಿಂಟಾಲು, ಸಿಪ್ಪೆಗೋಟು 68 ಕ್ವಿಂಟಾಲು, ಸರಕು 15 ಕ್ವಿಂಟಾಲು ಶಿವಮೊಗ್ಗದಲ್ಲಿ ವಹಿವಾಟಾಗಿದೆ. ನಾವು ತುರುವೇಕೆರೆ ನೋಡೋದಾದರೆ ಚಾಲಿ ಇದೊಂದೇ ವೆರೈಟಿ ಈ ವಾರದಲ್ಲಿ ಅವರು ರಿಪೋರ್ಟ್ ಮಾಡಿರೋದು. ಅದರ ಪ್ರಕಾರ 5,928 ಕ್ವಿಂಟಾಲ್ ವಹಿವಾಟಾಗಿದೆ. 28ನೇ ತಾರೀಕು ಹೈಯೆಸ್ಟು 5,500 ಕ್ವಿಂಟಾಲು ವಹಿವಾಟಾಗಿದೆ. ಕಡೂರಲ್ಲಿ ಇತರೆ 4,381, ಚೂರು ಅಡಿಕೆ 8,500, ಸಿಪ್ಪೆಗೋಟು 414. ನೀವು ಯಾವ್ಯಾವ ದಿನ ಎಷ್ಟೆಷ್ಟು ಬಂದಿದೆ ಅಂತ ಇಲ್ಲಿ ನೋಡ್ಬೋದು. ಹೈಯೆಸ್ಟು ಇತರೆಗೆ ಬಂದು 29ನೇ ಜುಲೈ ಆದರೆ 27ನೇ ಜುಲೈ ಚೂರು ಅಡಿಕೆ ಹೈಯೆಸ್ಟಾಗಿ ವಹಿವಾಟಾಗಿದೆ. ಸಿಪ್ಪೆಗೋಟು ಬಂದು ನಮಗೆ 29ನೇ ತಾರೀಕು 286 ಕ್ವಿಂಟಾಲು ಬಂದಿದೆ. ಸೊ ಇದೇ ರೀತಿ ನೀವು ಹೊಳಲ್ಕೆರೆ, ಚನ್ನಗಿರಿ, ಭಟ್ಕಳ, ಬೆಳ್ತಂಗಡಿ, ನಮ್ಮ ತುಮಕೂರು ಹಾಗೆ ಹೊಸನಗರ ಅದರಲ್ಲೂ ಎಷ್ಟೆಷ್ಟು ಯಾವ್ಯಾವ ವೆರೈಟೀಸು ಎಷ್ಟೆಷ್ಟು ಇನ್ಫ್ಲೋ ಬಂದಿದೆ ಡೈಲಿ ವೈಸ್ ಇಲ್ಲಿ ನೋಡ್ಬೋದು. ಸೊ ಎಲ್ಲ ಸಿಟೀಸು ನಾವು ವೆರೈಟೀಸು ಮತ್ತು ಅದರ ಡೈಲಿ ಇನ್ಫ್ಲೋ ಹೈಯೆಸ್ಟ್ ಯಾವುದಿದೆ ಅದನ್ನು ಹೈಲೈಟ್ ಮಾಡಿದ್ದೀವಿ. ಸೊ ಇದು ನಿಮಗೆ ಹೆಲ್ಪ್ ಆಗುತ್ತೆ, ಯಾವತ್ತು ಎಷ್ಟಾಗಿತ್ತು, ಮುಂದೆ ಎಷ್ಟಾಗ್ಬೋದು ಅಂತ ನೀವು ಇದರಿಂದ ಪ್ರೆಡಿಕ್ಟ್ ಮಾಡ್ಬೋದು. ಸೊ ನಿಮ್ಮ ಮಾರುಕಟ್ಟೆಯಲ್ಲಿ ನೀವು ಈ ವಾರದಲ್ಲಿ ಟ್ರೇಡ್ ಮಾಡಿದರೆ ಅಥವಾ ಈ ವಾರದಲ್ಲಿ ನೀವು ವಹಿವಾಟು ಮಾಡಿದರೆ ನೀವು ಎಷ್ಟು ಬೆಲೆಗೆ ನಿಮ್ಮ ಅಡಿಕೆನ ಮಾರಿದ್ದೀರಾ, ನೀವು ಹೈಯೆಸ್ಟ್ ಏನಿತ್ತು ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿದೆಯಾ ಅಥವಾ ಲೋಯೆಸ್ಟ್ ಯಾವತ್ತಿತ್ತು ಅವತ್ತು ನೀವು ಮಾರಿದ್ದೀರಾ, ನಿಮ್ಮ
ಏನೋ ನಿಮ್ಮ ವಹಿವಾಟು ಏನಾಗಿದೆ ಅದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲ ಮಾರ್ಕೆಟ್ ಪ್ರೈಸ್ ಬಗ್ಗೆ ನೋಡೋದಾದ್ರೆ ಇಷ್ಟೊತ್ತು ನಾವು ಕ್ವಿಂಟಾಲ್ ಲೆಕ್ಕದಲ್ಲಿ ಎಷ್ಟೆಷ್ಟು ವಹಿವಾಟಾಗಿದೆ ಮಾರ್ಕೆಟಲ್ಲಿ ಅಂತ ನೋಡ್ಬೋದು. ಈಗ ಬನ್ನಿ ಎಷ್ಟೆಷ್ಟು ಪ್ರೈಸ್ ಆಗಿದೆ ಅಂತ. ಸೊ ಪ್ರೈಸ್ ಲೆಕ್ಕದಲ್ಲಿ ನೋಡೋರು ನೀವು ಟಾಪ್ 5 ಬಂದು ಶಿವಮೊಗ್ಗ, ಶಿರ್ಸಿ, ಕುಮಟಾ, ತೀರ್ಥಹಳ್ಳಿ ಮತ್ತು ಸಾಗರ ಬರುತ್ತೆ. ಬಾಟಮ್ 5 ಅಂತ ಬಂದರೆ ಹಳಿಯಾಳ, ಬ್ಯಾಡಗಿ, ಸೊರಬ, ಬೇಲೂರು ಮತ್ತು ಮೈಸೂರು ಮಾರ್ಕೆಟ್ಗಳು. ಸೊ APMC ಮಾರ್ಕೆಟ್ಗಳ ಪ್ರಕಾರ ಒಂದೊಂದು ಇಂಡಿವಿಜುವಲ್ ಸಿಟಿ ಮಾರ್ಕೆಟಲ್ಲೂ ನೀವು ಅಥವಾ ತಾಲೂಕು ಮಾರ್ಕೆಟಲ್ಲಿ ಬೆಲೆಗಳು ನೋಡ್ತಾ ಹೋಗೋದಾದರೆ ಇತರೆಗೆ ಕನಿಷ್ಠ 25,000 ಸಾವಿರದಿಂದ 51,000 ತನಕ ಹೋಗಿದೆ. ಸೊ ನಿಮಗೆ 28ನೇ ತಾರೀಕು ಜುಲೈ ಬಂದು ಇತರೆಗೆ 51,000 ಒಂದು ಕ್ವಿಂಟಾಲ್ಗೆ ವಹಿವಾಟಾಗಿದೆ. ಸೊ ಬರೋಬ್ಲು ಬಂದು 42,000, ಅದು 28ನೇ ತಾರೀಕು ಹೈಯೆಸ್ಟ್ ಆಗಿದೆ. ಬೆಟ್ಟೆಗೆ 61,000 ಸಿಕ್ಕಿದೆ 28ನೇ ತಾರೀಕು. ರಾಶಿ ವೆರೈಟಿ ಬಂದು ನಿಮಗೆ 30ನೇ ತಾರೀಕು 53,000 ಸಿಕ್ಕಿದೆ. ಸರಕು ಬಂದು 83,000 ಪರ್ ಕ್ವಿಂಟಾಲ್ ಇದೆ. 28ನೇ ತಾರೀಕಿದೆ. ಸಿಪ್ಪೆಗೋಲ್ಡ್ ಬಂದು 13,000 ಇದೆ. 26ನೇ ತಾರೀಕು 13,000 ಇತ್ತು, 31ನೇ ತಾರೀಕು 13,000 ಇತ್ತು. 0 ಇರೋ ದಿನ ಅಲ್ಲಿ ವಹಿವಾಟು ಆಗಿಲ್ಲ. ಸೊ ಕಮ್ಮಿ ಅಂದರೆ 11,400, ಅದು 28ನೇ ತಾರೀಕು ವಹಿವಾಟಾಗಿದೆ. ಸೊ ನೀವು ಅದೇ ರೀತಿ ಶಿರ್ಸಿಲ್ ನೋಡಿದ್ರೆ ಕೆಂಪು ಗೋಟ್ಗೆ 31ನೇ ತಾರೀಕು 34,550, 99 ಪರ್ ಕ್ವಿಂಟಾಲ್ ಆಗಿದ್ದರೆ 32,502 ಅಥವಾ 31,100 ಅದು ಕಡಿಮೆ ಆಗಿದೆ ಈ ವಾರದಲ್ಲಿ, ಅದು 30ನೇ ತಾರೀಕು. ಸೊ ಚಾಲಿಗೆ 46,800 ಸಿಕ್ಕಿದೆ 30ನೇ ತಾರೀಕು. ಕಡಿಮೆ ಅಂದರೆ ನಿಮಗೆ 44,016 ರೂಪಾಯಿ, ಅದು 27ನೇ ತಾರೀಕು. ಬಿಳಿ ಗೋಟ್ಗೆ 31,630 31ನೇ ತಾರೀಕು ಸಿಕ್ಕಿದರೆ 29,873 ಕನಿಷ್ಠ ಬೆಲೆ ಆಗಿದೆ, ಅದು 29ನೇ ತಾರೀಕು. ಬೆಟ್ಟೆ 43,699 ಸಿಕ್ಕಿದೆ ಸಿರ್ಸಿಲಿ, ಅದು 28ನೇ ತಾರೀಕು. ರಾಶಿಗೆ ಬಂದು 51,679 ರೂಪಾಯಿ ಸಿಕ್ಕಿದೆ, ಅದು 29ನೇ ತಾರೀಕು. ಸೊ ಅದೇ ರೀತಿ ನೀವು ಕುಮಟಾ, ತೀರ್ಥಹಳ್ಳಿ ಮತ್ತು ಸಾಗರ ಇದೆಲ್ಲ ನೋಡಿದ್ರೆ ನಿಮಗೆ ಯಾವ್ಯಾವ ವೆರೈಟೀಸು ಯಾವ್ಯಾವತ್ತು ಹೈಯೆಸ್ಟ್ ಸಿಕ್ಕಿದೆ, ಯಾವ್ಯಾವತ್ತು ಲೋಯೆಸ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಹೈಯೆಸ್ಟ್ ಯಾವ್ಯಾವತ್ತು ಸಿಕ್ಕಿತ್ತು ಅದೆಲ್ಲ ಇಲ್ಲಿ ಹೈಲೈಟ್ ಮಾಡಿದ್ದೀವಿ, ನಿಮಗೆ ಹೆಲ್ಪ್ ಆಗಲಿ ಐಡೆಂಟಿಫೈ ಮಾಡೋಕ್ಕೆ ಅಂತ. ಸೊ ಈಗ ನೀವು ನಿಮ್ಮ ಹತ್ತಿರದ APMC ಮಾರ್ಕೆಟಲ್ಲಿ ಈ ವಾರದಲ್ಲಿ ಅಡಿಕೆ ಮಾರಿದರೆ ಎಷ್ಟೆಷ್ಟು ರೂಪಾಯಿಗೆ ಮಾರಿದ್ದೀರಾ, ಈ ಹೈಯೆಸ್ಟ್ ಅಮೌಂಟ್ ಏನೇನಿದೆ ಬೇರೆ ಬೇರೆ ವೆರೈಟಿಗೆ ಬೇರೆ ಬೇರೆ APMC ಮಾರ್ಕೆಟಲ್ಲಿ ನೀವು ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿದೆಯಾ, ಅಥವಾ ಯಾವತ್ತು ಕಡಿಮೆ ಇತ್ತು ಅವತ್ತೇ ನೀವು ಹೋಗಿ ವಹಿವಾಟು ಮಾಡಿದ್ದೀರಾ. ಸೊ ಅದನ್ನು ನಿಮ್ಮ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮುಂದಿನ ವಾರ ನೀವು ಪ್ಲ್ಯಾನ್ ಮಾಡ್ತಾಯಿದ್ರೆ ಅಥವಾ ನೀವು ಅಡಿಕೆನ ಮಾರಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಈ ಪ್ರೈಸಸ್ ಮೇಲೆ ಡಿಸೈಡ್ ಮಾಡಿ, ಆ ಕಡೆ ಈ ಕಡೆ ಆಗ್ಬೋದು, ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ ಡಿಸಿಷನ್ನ ತೊಗೋಬೋದು. ಸೊ ಇದೇ ರೀತಿ ನಾವು ವಾರ ನಿಮಗೆ ಬೇರೆ ಬೇರೆ APMC ಮಾರ್ಕೆಟು ಬೇರೆ ಬೇರೆ ವೆರೈಟೀಸ್ ಆಫ್ ಅಡಿಕೆಗಳೇನಿದೆ ಅದ್ರ ಬಗ್ಗೆ ಪ್ರೈಸು ಮತ್ತು ಎಷ್ಟೆಷ್ಟು ವಹಿವಾಟಾಗಿದೆ ಅಂತ ಇನ್ಫಾರ್ಮೇಷನ್ ವಾರ ಕೊಡ್ತಾ ಹೋಗ್ತೀವಿ. ಸೊ ಈ ಪ್ರೈಸಸ್ ಯಾವುದಾದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಈ ಡಿಮ್ಯಾಂಡ್ ಮತ್ತು ಸಪ್ಲೈ, ಅಂದರೆ ನಾವು ಎಷ್ಟು ಮಾರ್ಕೆಟ್ಗೆ ಕ್ವಾಂಟಿಟಿನ ತೊಗೊಂಡು ಹೋಗ್ತಾ ಇರ್ತೀವಿ ಅದ್ರ ಮೇಲೆ ಅಲ್ಲಿ ವ್ಯಾಪಾರ ಮಾಡೋರು ಎಷ್ಟು ಜನ ಇರ್ತಾರೆ, ಅವ್ರು ತಗೊಳ್ಳೋರು ಎಷ್ಟಿರ್ತಾರೆ, ಅವ್ರ ಬೇಡಿಕೆ ಎಷ್ಟಿರುತ್ತೆ, ಇದ್ರ ಮೇಲೆ ಯಾವುದೇ ಒಂದು ವೆರೈಟಿ ಅಡಿಕೆ ಪ್ರೈಸ್ ಆಗಲಿ ಅದು ಡಿಸೈಡ್ ಆಗ್ತಾ ಹೋಗುತ್ತೆ. ಸೊ ಈ ಎಲ್ಲ ಅಂಶಗಳು ಬೆಲೆಗಳ ಮೇಲೆ ನೇರ ಪರಿಣಾಮ ಬೀಳ್ತಾ ಹೋಗುತ್ತೆ. ಸೊ ಮುಂದಿನ ವಾರದ ನಿರೀಕ್ಷೆ ನೋಡೋದಾದರೆ ಪ್ರೈಸ್ಗಳು ಮೋಸ್ಟ್ಲಿ ಸ್ಥಿರತೆ ಕಾಣ್ಕೋಬೋದು. ಅಂದರೆ ಏನು ಚೇಂಜಸ್ ಜಾಸ್ತಿ ಇರದೇ ಇರ್ಬೋದು, ಇದ್ರ ಅಕ್ಕಪಕ್ಕನೇ ಇರುತ್ತೆ ಅಂತ ಅನ್ನಿಸುತ್ತೆ. ಹೆಚ್ಚಿನ ಗುಣಮಟ್ಟದ ಅಡಿಕೆ ಉತ್ತಮ ಬೇಡಿಕೆ ಮುಂದುವರೆದ್ರೆ ಹೆಚ್ಚಿಗೆ ಪ್ರೈಸಸ್ ಜಾಸ್ತಿ ಆಗೋಂಥ ಚಾನ್ಸಸ್ ಇದೆ. ಸೊ ಇಂದಿನ ಅಡಿಕೆ ಮಾರುಕಟ್ಟೆ ವಿಶ್ಲೇಷಣೆ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಜಿಲ್ಲೆಯ ಇಂದಿನ ಅಡಿಕೆ ದರನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಂತಹ ಪ್ರತಿ ವಾರದ ಅಡಿಕೆ ಮಾರುಕಟ್ಟೆ ವಿಶ್ಲೇಷಣೆಗೆ ನಮ್ಮ ರೈತ ದರ್ಪಣ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.